ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಒಬ್ಬರೇ ಇರೋದಿಲ್ಲ, ಅದರಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್ ಈಸ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್. ಯಾವುದು ಈಗ ನೋಡಪ್ಪ, ನೀವೇ ಹೇಳೋದು, ಇವೆಲ್ಲ ಹುಟ್ಟಾಕವ್ರೆಲ್ಲ ನೀವೇ, ರೀಸಫಲ್ ಮಾಡಿ ತಾಳ ಹೆಣ್ಮಗಳೇನ ಕೇಳ್ತಾವೆ. ಇಲ್ಲಮ್ಮ, ಯಾರ್ಯಾರು ಕೇಳಮ್ಮ ತಾಯಿ, ಯಾರು ಸೆಕ್ಯುಲರಿಸಮ್ನಲ್ಲಿ ನಂಬಿಕೆ ಇಟ್ಟಿರೋರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ. ಇಲ್ಲಿ ರಿಸರ್ವೇಶನ್ 4% ಮುಸ್ಲಿಂ ಕಾಂಟ್ರಾಕ್ಟರ್ಸ್ ಗೆ ಆದರೆ ಬಿಜೆಪಿ ಅವರು ವಿರೋಧ ವ್ಯಕ್ತಪಡಿಸಿದ ತಕ್ಷಣ ಅದು ಪ್ರಸ್ತಾವನೆ ಅಷ್ಟೇ ಅಂತ ಹೇಳಿದ್ರಿ ನೀವು. ಪ್ರಸ್ತಾಪ ಅಷ್ಟೇ ಅಂತ ಹೇಳಿದ್ರಿ. ಯಾಕೆ ಒಂದು ಸ್ಟೆಪ್ ಹಿಂದೆ ತಗೊಂಡ್ರಿ? ಇಲ್ಲಮ್ಮ, ಹಿಂದೆ ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲಮ್ಮ. ನೀವು ಐ ವಿಲ್ ಸೆಟ್ ಇಟ್ ರೈಟ್. ನೀವು ಹೇಳೋದು ಕರೆಕ್ಟಾಗಿ. ನೀವು 4% ತೆಗೆದು 3Aಗೆ 3Bಗೆ ಹಂಚಿದವ್ರು ಯಾರಮ್ಮ? 4 ಕೇಳಮ್ಮ, ಸ್ವಲ್ಪ ಇದು ಕೇಳಮ್ಮ. ಇಲ್ಲಿ ಕಾಂಟ್ರಾಕ್ಟ್ ವಿಷಯನ, ಇದು ರಿಸರ್ವೇಶನಾ? ಕಾಂಟ್ರಾಕ್ಟ್ 4% ಕೊಟ್ಟಿಲ್ಲ. ಎಲ್ಲಿ ವಾಪಸ್ ತಗೊಂಡಿದ್ದೀನಿ? ಎಲ್ಲಮ್ಮ ವಾಪಸ್ ತಗೊಂಡಿದ್ದೀನಿ? ದೇರ್ ವಾಸ್ ಎ ಪ್ರಪೋಸಲ್. ಇಟ್ ಹ್ಯಾಸ್ ನಾಟ್ ಕಮ್ ಬಿಫೋರ್ ದಿ ಕ್ಯಾಬಿನೆಟ್. ಕ್ಯಾಬಿನೆಟ್ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. ಇಟ್ ವಾಸ್ ಪ್ರಪೋಸಲ್ ಅಷ್ಟೇ. ನೀವು ಫಾಲೋ ಮಾಡಿದ್ರ? ಸರಿ, ಮತ್ತೆ ನಿಮ್ಗೆ ನೀವು ಕನ್ವಿನ್ಸ್ ಆದರೆ ಆಯಿತು. ನೋಡಮ್ಮ, ದೇರ್ ವಾಸ್ ಎ, ನಾನೇನು ಹೇಳಿರೋದು, ದೇರ್ ಇಸ್ ಎ ಪ್ರಪೋಸಲ್. ದಿ ಗೌರ್ಮೆಂಟ್ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. 4% ನಮಗೂ ಕೊಡಬೇಕು ಅಂತ ಇದೆ. ನಮಗೂ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಕೊಡಿ, ಹಿಂದುಳಿದವ್ರಿಗೆ ಕೊಟ್ಟಿದ್ದೀರಿ, SC ST ಕೊಟ್ಟಿದ್ದೀರಿ, ನಮಗೂ ಕೊಡಿ ಅಂತ ಕೇಳಿದ್ದಾರೆ. ಅದು ಇನ್ನೂ ಪ್ರಪೋಸಲ್ನಲ್ಲಿದೆ, ಇನ್ನೂ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದೆ. ಈಗ ಇದಕ್ಕೂ ಸಂಬಂಧ ಏನು? ಅದು ಇನ್ನೊಂದು ದಿನ ಮಾತಾಡ, ಅದು ಇನ್ನೊಂದು ದಿನ ಹೇಳೋಣ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇನ್ನೊಂದು ದಿನ ಮಾತಾಡ್ತೀವಿ. ಈಗ ನಿಮಗೆಲ್ಲ ಮಾಧ್ಯಮದವರಿಗೆ ಮೆನಿ ಥ್ಯಾಂಕ್ಸ್. ನಾ ಯಾರಿಗೂ ಬೈಯಲ್ಲ. ಇಂಗ್ಲಿಷ್ನಲ್ಲಿ ನಾನು ಸಾಮಾನ್ಯವಾಗಿ ಇಂಗ್ಲಿಷ್ ಮಾತಾಡಲ್ಲ. ನಿಮಗೆಲ್ಲ ಯು ನೋ ಇಂಗ್ಲಿಷ್, ಐ ಮೀನ್ ಕನ್ನಡ ಯು know how to translate English, I mean Kannada into English. Sir, ನಮ್ಮ viewers